ಮತ್ತು ವಿದೇಶಗಳಿಗೆ ಸಾಕಷ್ಟು ಹೋಗಿ ಬಂದರು. ಇವರಷ್ಟು ಯಾವ ಪ್ರೈಮ್ ಮಿನಿಸ್ಟರ್ ಹೋಗಿಲ್ಲ. ಆದರೆ ಈ ಸಂಬಂಧಗಳು ಯಾಕೆ ಗಟ್ಟಿಗೊಳ್ಳಿಲ್ಲ? ನಮ್ಮ ಪರವಾಗಿ ಒಂದು ದೇಶನ ಯಾಕೆ ಮಾತಾಡ್ತಾ ಇಲ್ಲ, ಮಾತಾಡಿಲ್ಲ? ಇದನ್ನು ಇವತ್ತು ನಾವು ಚಿಂತೆ ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ಟ್ರಂಪ್ ಅಂತ ಒಬ್ಬ ವ್ಯಕ್ತಿ ಮತ್ತು ಅಮೇರಿಕಾ ಜೊತೆಗೆ ಇಂದಿರಾ ಗಾಂಧಿ ಅವರು ಯಾವ ರೀತಿಯಾಗಿ ಡಿಸಿಷನ್ ತೊಗೊಂಡು ಅನ್ನೋದು ಈಗ ನಮ್ಮ ಮುಂದೆ ಅದ. 1971 ಯುದ್ಧದ ಸಂದರ್ಭದಲ್ಲಿ, ಬಾಂಗ್ಲಾ ಸಂದರ್ಭದಲ್ಲೇ ಅಮೇರಿಕಾ ಬೇಡ ಅಂದ್ರೂ ಸಹಿತ ಅದನ್ನು ಗೆದ್ದ ಎರಡು ಡಿವೈಡ್ ಮಾಡಿ ಹೋದ್ರು ಅಂತ ಅನ್ನುವಂಥದ್ದು. ಇವತ್ತು ಹೇಳ್ತಾ ಇದ್ದಾರೆ ಕೆಲವೊಂದಷ್ಟು ಜನ, ಇಲ್ಲಂತಲ್ಲ ಬಲೂಚಿಸ್ತಾನ್ ಸಪ್ರೇಟ್ ಒಂದು ದೇಶ ಅದು ಮೋದಿ ಅವರಿಂದ ಆಗೈತೆ. ಇನ್ನೂ ಆಗಿಲ್ಲ, ಆಗೋದ್ರ ಸ್ವಲ್ಪ ಕೆಲಸ ಇಲ್ಲ. ಆದರೂ ಘೋಷಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸ್ವಭಾರತ ಮಾಡ್ತಾ ಇದ್ದಾರೆ. ಆ ಮತ್ತು ಬೇರೆ ಅದಕ್ಕೆ ನಮ್ಮ ಅಟ್ಯಾಕ್ ಮಾಡಿದ್ದಂತಲ್ಲ, ಇದೇ ಸಂದರ್ಭದಲ್ಲೇ ಚೈನಾನು ಎಚ್ಚರಿಕೊಂಡ್ಬಿಟ್ಟದ. ಹೀಗಾಗಿ ಇವತ್ತು ಟ್ರಂಪ್ ಅವರು ಯಾರ ಕಡೆ ಅಂತ, ರಷ್ಯಾ ಯಾರ ಕಡೆ, ಚೈನಾ ಯಾರ ಕಡೆ ಅಂದ್ರೆ ಸೀಸ್ ಫೈರ್ ಬದಲಾಗಿ ಇವತ್ತಿನವರೆಗೂ ಮೋದಿಯವರು ಓಪನ್ ಆಗಿ ಮಾತಾಡಲ್ಲ. ಯಾಕೆ ನೇರವಾಗಿ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ಇಲ್ಲ ನನ್ನಿಂದ ಆಯಿತು, ಶಾಂತಿ ಮೂಡಿಸಿದ್ನಿ, ಅನವಸರ ಯುದ್ಧ ಆಗ್ತಾ ಇತ್ತು, ಎರಡು ದೇಶ ಹಾಳಾಗಿ ಹೋಗ್ತಾ ಇದ್ದೀವಿ, ನೀವಿಬ್ಬರು ಈ ಸೀಸ್ ಫೈರ್ ಮಾಡದೆ ಹೋದ್ರೆ, ಕದನ ವಿರಾಮ ಮಾಡದೆ ಹೋದ್ರೆ ನಿಮ್ಮೊಂದಿಗೆ ವ್ಯಾಪಾರ ಮಾಡೋದಿಲ್ಲ ಅಂತ ಹೇಳಿ ಅದಕ್ಕೆ ಅಂಜಿ ಅವ್ರು ಬಿಟ್ಟು ಹೋಗಿ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಯವರು ಸ್ಪಷ್ಟವಾದಂಥ ಉತ್ತರವನ್ನು ಮೋದಿಯವರು ಕೊಟ್ಟಿಲ್ಲ ಮತ್ತು ಕೊಡೋ ಸಾಧ್ಯತೆಗಳು ಇಲ್ಲ. ಇದೆಲ್ಲ ನೆನಪಿಸ್ಕೋಬೇಕಾಗಿದೆ. ಈ ನೆಲೆಯಲ್ಲಿ ಇವತ್ತು ಇನ್ನೂ ಗಮನಿಸ್ಬೇಕಾಗಿದ್ದೇನಪ್ಪ ಅಂದರೆ, ಇವತ್ತು ಟ್ರಂಪ್ ಅವರು ಭಾರತದ ಮೇಲೆ ಭಾಳ ನಿಲ್ತಾ ಇದ್ದಾರಂತಲ್ಲ ವ್ಯಾಪಾರದ ದೃಷ್ಟಿ ಇಟ್ಕೊಂಡು. ಯಾಕೆಂದ್ರೆ ಯುರೋಪ, ನಮ್ಮ ಅರಬ್ ಕಂಟ್ರಿಗೆ ಬಂದ ಜೊತೆಗೆ ಮಿಡ್ಲ್ ಈಸ್ಟ್ದಲ್ಲಿಯೂ ಸಿರಿಯಾ ಮೇಲಿದ್ದಂಥ ನಿರ್ಬಂಧವನ್ನು ಹಿಂತಕೊಂಡಿದ್ದಾರೆ. ಮತ್ತು ಗಾಜಾ ಪಟ್ಟಿ ನಾವು ಸ್ವತಃ ಅದು ನೆರಸ್ತೀನಿ ಮಾಡ್ತೀನಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅಲ್ಲಿ ಶಮನ ಮಾಡ್ತೀನಿ ಗಾಜಾ ಪಟ್ಟಿಯಲ್ಲಿ ಎರಡು ಒಂದಾಗಿ ಹೋಗ್ತಾವೆ ಅಂತೇಳಿ. ಮುಂದೆ ಇನ್ನೊಂದು ಭಾಳ ಪ್ರಮುಖ ವಿಷಯ ಅಂದರೆ, ಚೈನಾವನ್ನು ವಿರೋಧ ಮಾಡುತ್ತಿದ್ದಂಥ ಟ್ರಂಪ್ ಅವರು ಈಗ ಏಕಾಏಕಿ ಅದ್ರ ಸುಂಕನ್ನು ಏಕಾಏಕಿ ಇಳಿಸಿದ್ದಾರೆ, ಕೆಳಗಿಳಿಸಿ ದೋಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ನೆನಪಿಸ್ಕೊಂಡಾಗ ಭಾರತ ಎಲ್ಲಿ ತಪ್ಪಿತು, ಮೋದಿಯವರು ಎಲ್ಲಿ ತಪ್ಪಿದರು, ಇದಕ್ಕೆ ಇವತ್ತು ಹುಡುಕಾಟ ಮಾಡಬೇಕಾಗ್ಯದ. ಮೋದಿಯವರು ಎಲ್ಲೆಲ್ಲಿ ತಪ್ಪಿದ್ರಪ್ಪ, ಇದು ಯಾಕೆ ಇವರು ವಿಶ್ವಾಸ ಗಳಿಸ್ಕೊಳ್ಳಿಕ್ಕಾಗಲಿಲ್ಲ? ದಕ್ಷಿಣ ಏಷ್ಯಾದ ನೆರೆಹೊರೆ ದೇಶಗಳ ಜೊತೆಗೆ ವಿಶ್ವಾಸ ಗಳಿಸ್ಕೊಳ್ಳಿಕ್ಕಾಗಲಿಲ್ಲ. ಸ್ವತಃ ಭಾರತದಲ್ಲಿ ಬಡತನ ಹೋಗಲಿಲ್ಲ, ನಿರುದ್ಯೋಗ ಹೆಚ್ಚಾಗಿದ್ದು ತಪ್ಪಲಿಲ್ಲ. ಬದಿಯ ಇವತ್ತು ನೇಪಾಳ ಇರ್ಬೋದು, ನೇಪಾಳದಲ್ಲಿ ಇವತ್ತು ಚೈನಾ ಒಳಗೆ ಹೋಗ್ಕೊಳ್ತಾ ಇದ್ದ. ಟಿಬೇಟ್ ಅಂತ ಈಗ ನುಂಗಿ ಕುಳಿತುಕೊಂಡದ, ಜೊತೆಗೆ ಭೂತಾನದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದ. ಆಲ್ರೆಡಿ